ನಿಮ್ಮ ಎಲೆಕ್ಷನ್ ಪ್ರಿಪರೇಷನ್ಸ್ ಮತ್ತೆ ಮತದಾರರು ಯಾವ ರೀತಿ ನಿಮಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಸರ್? ಇಲ್ಲಿ ಮತದಾರರು ಅಂದರೆ ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ನಾನು ವೆರಿ ಕ್ಲಿಯರಾಗಿ ಫ್ಯಾಕ್ಟ್ಸನ್ನು ಹೇಳ್ತಾ ಇದ್ದೀನಿ. ಆಲ್ರೆಡಿ ನಮ್ಮ ಸಂಸ್ಥೆಯ ಪ್ರೆಸಿಡೆಂಟಾಗಿ ನಿಂತಿರೋ ಶಾಂತಕುಮಾರ್ ಆಗಲಿ, ವಿನಯ್ ಅವರಾಗಲಿ, ಬಿ ಕೆ ರವಿ ಅವರಾಗಲಿ ಎಲ್ಲ ನಿಜಾಂಶನ ನಿಮ್ಮ ಮುಂದೆ ಇಟ್ಟಿದ್ದಾರೆ. ನಾನು ಕೇಳೋದು ಒಂದೇ ಮಾತು, ಇವತ್ತವರೆಗೂ ಅವರೆಲ್ಲ ನಡೆಸ್ಕೊಂಡು ಹೋಗಿದ್ದಾರೆ. ಎಲ್ಲರೂ ಹಲವಾರು ವ್ಯಕ್ತಿಗಳು 9 ವರ್ಷ 12 ವರ್ಷ ಎಲ್ಲ ಸತತವಾಗಿ ನಡೆದಿದ್ದಾರೆ. 2013ರಲ್ಲಿ ಯಾವ ಕೊಲ್ಯಾಪ್ಸ್ ಆಯಿತೋ ಆ 2013ರಿಂದ 2022ವರೆಗೂ ಎಲ್ಲ ಆಶ್ರಯ ಬೆಳೆದಿರೋದು ಬ್ರಿಜೇಶ್ ಪಟೇಲ್ ಅವರ ಸಹಕಾರದಿಂದ. ಬ್ರಿಜೇಶ್ ಪಟೇಲ್ ಅವರು ಯಾವುದು ವೆಸ್ಟೆಡ್ ಇಂಟ್ರೆಸ್ಟ್ ಇಟ್ಕೊಂಡು, ಅವರು ಯಾವುದೇ ಪರ್ಸ್ನಲ್ ಇಂಟ್ರೆಸ್ಟ್ ಇಟ್ಕೊಂಡು ಮಾಡಿಲ್ಲ. ಕ್ರಿಕೆಟ್ಗೋಸ್ಕರ ಬಂದಿದ್ದಾರೆ, ಕ್ರಿಕೆಟ್ಗೋಸ್ಕರ ದುಡ್ದಿದ್ದಾರೆ, ಕ್ರಿಕೆಟನ್ನು ಬೆಳೆಸೋದಕ್ಕೋಸ್ಕರ ಅವರು ಇನ್ವಾಲ್ವ್ಮೆಂಟು ಆ್ಯಸ್ ಎ ಮೆಂಟರ್ ಆಗಿ ಬಂದಿದ್ದಾರೆ. ಅಲ್ಲಿರೋ ವ್ಯಕ್ತಿತ್ವ ಉಳ್ಳವರು ಕೆಲವಾರು ಅಭ್ಯರ್ಥಿಗಳು ಬ್ರಿಜೇಶ್ ಅವರ ಸಲಹೆ ಮೇಲೆ ಅವರೆಲ್ಲ ಮುಂದೆ ಬೆಳೆದಿದ್ದಾರೆ. ಇದನ್ನೆಲ್ಲ ತಿಳ್ಕೊಂಡು ನಮ್ಮಲ್ಲಿರೋ ಒಗ್ಗಟ್ಟನ್ನು, ನಮ್ಮ ಮೆಂಬರ್ಸಲ್ಲಿರೋ ವ್ಯತ್ಯಾಸಗಳನ್ನು ನಾವು ಒಂದು AGM ಆಗಲಿ EGM ಆಗಲಿ ಕಂಡಕ್ಟ್ ಮಾಡಿ ನಮ್ಮಲ್ಲಿರೋ ವ್ಯತ್ಯಾಸಗಳನ್ನ ನಾವು ಅಲ್ಲಿ ಸರಿಪಡಿಸ್ಕೋಬೇಕು ಹೊರತು ಮೀಡಿಯಾ ಅವರು ನಮ್ಮ ಸಹೋದರರನ್ನ ನಮ್ಮ ವೋಟ್ ಬ್ಯಾಂಕ್ಗಾಗಿ ನಾವು ಯೂಸ್ ಮಾಡ್ಕೋಬಾರ್ದು. ಅವರಲ್ಲಿ ಒಳ್ಳೆ ಕಾರ್ಯಗಳು, ಕ್ರಿಕೆಟ್ ಹೆಂಗೆ ಬೆಳೀತಾ ಇದೆ, ಏನು ಬೆಳೀತಾ ಇದೆ ಅನ್ನೋ ತಿಳ್ಕೊಂಡು ನಾನಾ ಥರದ್ದು ನಮ್ಮನೆ ಗುಟ್ಟನ್ನು ನಾವು ಆಚೆ ಬಿಡಬಾರ್ದು. ಮಗುನ ತೂಗೋದು ಅವರೇ, ಅಳಿಸೋದು ಅವರೇ ಆದರೆ ಎಲ್ಲಿಂದ ಬರುತ್ತೆ ರಿಸಲ್ಟು? ನಾವೆಲ್ಲ ಕ್ರಿಕೆಟ್ಗೋಸ್ಕರ ಬಂದಿದ್ದೀವಿ. ವ್ಯಕ್ತಿತ್ವ ಉಳ್ಳವರು ಎಲ್ಲರೂ ನಮ್ಮ ಗ್ರೂಪಲ್ಲಿ ಇರೋದ್ರಿಂದ ಎಲ್ಲರಿಗೂ ಒಬ್ಬೊಬ್ರಿಗೂ ಒಂದೊಂದು ಎಕ್ಸ್ಪೀರಿಯನ್ಸಸ್ ಇದೆ. ಮೆಂಟರ್ ಆಗಿ ನೋಡಿ, ಯಾರೇ ಆದರೂ GR ವಿಶ್ವನಾಥ್ ಆಗಲಿ, ES ಪ್ರಸನ್ನ ಆಗಲಿ, ಚಂದ್ರಶೇಖರ್ ಅವರಾಗಲಿ, ಅಭಿರಾಮ್ ಆಗಲಿ, ಇವರೆಲ್ಲ ಯಾವುದಾದ್ರು ಒಂದು ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಬ್ರಿಜೇಶ್ ಜೊತೆ ಆಡಿರೋರು, ಅದಕ್ಕೆ ಒಂದು ಮಹತ್ವವಾದ ವ್ಯಕ್ತಿತ್ವದ ಬಗ್ಗೆ ಮಾತಾಡಿದಾರಲ್ಲ, ಆತ್ಮಸಾಕ್ಷಿಯಾಗಿ ಅವರು ಇಷ್ಟೊತ್ತಿಗೆ ಮೀಡಿಯಾ ಅವ್ರನ್ನ ಕರೆದು ಹೇಳ್ತಾಯಿದ್ರು ಬ್ರಿಜೇಶ್ ಅವರು ಈ ತಪ್ಪು ಮಾಡಿದ್ದಾರೆ, ಮಾಡಿಲ್ಲ ಅಂತ. ಅದನ್ನು ಬಿಟ್ಟು ನಾವು ಈಗ ಬರ್ತಾ ಇರೋ ವ್ಯಕ್ತಿಗಳು ಏನೇನು ಮಾಡಿದ್ದಾರೆ ಅಂತ ಫ್ಯಾಕ್ಟ್ಸನ್ನು ಈಗ ತಾನೇ ನಮ್ಮ ವಿನಯ್ ಅವರಾಗಲಿ, ಮಿಸ್ಟರ್ ಪ್ರೆಸಿಡೆಂಟ್ ನಮ್ಮ ಶಾಂತಕುಮಾರ್ ಆಗಲಿ ಫ್ಯಾಕ್ಟ್ಸ್ ಹೇಳಿದ್ದಾರೆ. ನಮ್ಮಲ್ಲಿ ಒಂದೇ ಧ್ಯೇಯ, ನಮ್ಮ ಟಾರ್ಗೆಟ್ ಈಸ್ ಓನ್ಲಿ ಟು ಇಂಪ್ರೂವ್ ದ ಕ್ರಿಕೆಟು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಾಗಿ ಬ್ರಿಜೇಶ್ ಅವರು ಏನು ಅಲ್ಲಿ ಅನುಕೂಲತೆ ಮಾಡಿದಾರೋ ಚಿನ್ನಸ್ವಾಮಿ ಗ್ರೌಂಡಲ್ಲಿ, ಅದನ್ನು ಇದು ಸ್ವಲ್ಪ ಕಾಲ ತೊಗೊಂಡಿರೋದು ಅಂದರೆ ಆಕಸ್ಮಿಕವಾಗಿರೋ ಆಕ್ಸಿಡೆಂಟು, ಆ್ಯಕ್ಟ್ ಆಫ್ ಗಾಡು. ಇದೆಲ್ಲಿ ಬೇಕಾದ್ರೂ ನಡೆಯುತ್ತೆ. ಪ್ರಪಂಚದಲ್ಲಿ ಭೂಕಂಪ ನಡೆಯುತ್ತೆ, ಭೂಪಾಲಲ್ಲಿ ನಡೆದಿರೋ ಇನ್ಸಿಡೆಂಟ್ಸ್ ಇರುತ್ತೆ. ಆ ಥರ ಜನಗಳು ಅವತ್ತು ಗೆದ್ದಾದ ಮೇಲೆ ಆಸಕ್ತಿಯಿಂದ ಬಂದರು. ಅದು ಯಾರು ಹೊಣೆ ಅಲ್ಲ. 4 ಜನನು ಇವಾಗ ಚೀಫ್ ಮಿನಿಸ್ಟರ್ ಆಗಿರ್ಬೋದು, ನಮ್ಮ ಪೊಲೀಸ್ ಇವರಾಗಿರ್ಬೋದು, ಎಲ್ಲರದು ಒಂದು ಸಹಕಾರದಿಂದ ಪ್ರಯತ್ನ ಪಟ್ಟಿದ್ದಾರೆ. ಆಕಸ್ಮಿಕ ಆಗಿದೆ. ಅದಕ್ಕೋಸ್ಕರ ನಮ್ಮ ಮೇಲೆ ಇವ್ರ ಮೇಲೆ ಅವರು ಬ್ಲೇಮ್ ಮಾಡೋದು ಅದು ಸೂಕ್ತ ಅಲ್ಲ. ನಡೆಸೋಣ, ನಡೆಯುತ್ತೆ. ಇವಾಗ ನೊಂದವ್ರ ಕುಟುಂಬನ ನಾವು ನೋಡಬೇಕಾಗಿರೋದು ಲೇಟ್ರ್ ಆನ್. ಏನಾಗಬೇಕು ಅನ್ನೋದು ಕ್ರಿಕೆಟನ್ನು ಬೆಳೆಸೋದನ್ನು ನೋಡೋಣ. ಅದನ್ನು ಬೆಳವಣಿಗೆನ ಇವತ್ತವರೆಗೂ 23-28 ವರ್ಷದಲ್ಲಿ ಬ್ರಿಜೇಶ್ ಪಟೇಲ್ ಅವರು ಹೋಗಬೇಕು ಆಚೆ, ದಟ್ ಇಸ್ ನಾಟ್ ಕರೆಕ್ಟ್ ಆನ್ಸರ್. ಯು ಶುಡ್ ಸಿ ಟು ಇಟ್ ದಟ್ ವಿ ಶುಡ್ ಟೇಕ್ ದರ್ ಅಡ್ವೈಸಸ್ ಆ್ಯಂಡ್ ವಿ ಶುಡ್ ಸಿ ಟು ಇಟ್ ದಟ್ ವಿ ಶುಡ್ ಡೆವಲಪ್ ಕ್ರಿಕೆಟ್. ದಟ್ಸ್ ಆಲ್ ಐ ಥಿಂಕ್. ಥ್ಯಾಂಕ್ ಯು ವೆರಿ ಮಚ್.